ಜಾಳಗಿ ಟಪ್ಪಿಗೆ ಹಾಕೊಂಡು ಕಿಶಿಂದ ಹಿಂದುತ್ವ ಮಾಡೋರು, ಅವರು ನಮಾಜ್ ಮಾಡೋರು, ಅವ್ರು ಬಂದು ನನಗೆ ಈ ಹಿಂದುತ್ವ ಮಾಡ್ಬೇಕನ್ನೋದು ಹ್ಯಾಂಗೆ ಮಾಡ್ಬೇಕನ್ನೋದು ಅವ್ರು ಹೇಳ್ಕೊಡೋ ಅವಶ್ಯಕತೆ ನನಗಿಲ್ಲ. ಒಬ್ಬ ನಮ್ಮ RSS ಕಾರ್ಯಕರ್ತ ಪಾಪ ನೊಂದಾನ, ಪರಿಸ್ಥಿತಿ ಗಂಭೀರ ಅದ. ಅವನ ಹೆಂಡತಿಗೆ ಕ್ಯಾನ್ಸರ್ ಅದ, 3rd ಸ್ಟೇಜ್ನಾಗ 4th ಸ್ಟೇಜ್ನಾಗ ಅದ. ಅವರು ಕೀಮೋಕ್ ಅದಾರ, ಅವ್ರು ದವಾಖಾನಿದಿಂದ ಓಡ್ ಬಂದಾರ. ಇದಾಗಣ ಪಾಪ ನಾ ಬ್ಯಾಡ್ರಿ, ನೀವು ಅಲ್ಲೇ ಕೂತು ಇದು ಮಾಡ್ರಿ, ನಾ ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳಿದೆ. ಆದರೆ ಪಾಪ ಒಬ್ಬ ಅಮಾಯಕ ಹೆಣ್ಮಗಳಿಗೆ ಈ ಥರ ಆ ಸಾರ್ವಜನಿಕರಿಗೆ, ಅವರು ಅಮಾಯಕರೇ ಹೆಣ್ಮಕ್ಳೇನು ಕೊಟ್ಟಾರಲ್ಲ, ಹಿಂದೆ ಇವ ರಾಜಕಾರಣಿ ದುರುದ್ದೇಶ ಇಟ್ಕೊಂಡು ಇವ್ನ ಹಿಂದೆ ಯಾರದಾರ ನಮಗೂ ಗೊತ್ತಿರಲಿಲ್ಲ. ನಾನೇ ಒಂದು ಏನು ಮಾಡಿದ್ವಿ ಮೊನ್ನೆ ಕೊಡು ಮುಂದಾಗ ಒಂದು ಅಗ್ರಿಮೆಂಟ್ ಕಾಪಿ ಇತ್ತಲ್ಲ, ಹಾಕೋರ್ದು ಒಂದು ಅಗ್ರಿಮೆಂಟ್ ಜೆರಾಕ್ಸ್ ಇತ್ತು, ಅದು ಕೊಡ್ರಿ, ಇದ್ರ ಹಿಂದೆ ಯಾರದಾರು ಹೊರಗೆ ಬರ್ತಾರನ್ನ. ನಾ ಇವತ್ತು ಹೊರಗೆ ಬಂದವ. ಈಗ ನೋಡ್ರಿ, ಅವ ಗೌಡ ಅಂಜುಮನ್ ಇಸ್ಲಾಂ ಕಮಿಟಿ ಅಧ್ಯಕ್ಷ ಮೊಹಮ್ಮದ್ ಪೀರ್ಜಾದೆ ಅವ್ರ ಜೋಡಿ ಟೂರಿಸ್ಟ್ ಹೋಟೆಲ್ನಾಗ ಪಾರ್ಟ್ನರ್ ಅದಾನ. ಅವ ನನಗೆ ಹಿಂದುತ್ವ ಹೇಳ್ಕೊಡ್ತಾನ. ಮತ್ತು ಅದು ಬಿಡ್ರಿ, ಇನ್ನು ಎಷ್ಟೋ ರಿಂಗ್ ರೋಡ್ ಆಗ್ಲಾಕತ್ತದಲ್ಲ, ಈಗ ಹೊಸ ರಿಂಗ್ ರೋಡ್ ಆಗ್ಲಾಗ್ತದ. ಅದು ಮೊದಲು MLAಗಳಿಗೆ ಅದು ಗೊತ್ತಾಗ್ತದೆ. ಆ ರಿಂಗ್ ರೋಡ್ ಬಲ್ಲೇಕ ಇಕ್ಬಾಲ್ ದಪೇದಾರ್ ಜೋಡಿ ಕೂಡಿ 100 ಎಕರೆ ಜಮೀನು ತೊಗೊಂಡ. ಎಷ್ಟು ಅಂದ್ರೆ 100 ಎಕರೆ ಜಮೀನು ಇಕ್ಬಾಲ್ ದಪೇದಾರ್ ಜೋಡಿ ಕೂಡಿ ತೊಗೊಂಡಿದ್ದ. ಅವ ನನಗೆ ಹಿಂದುತ್ವ ಹೇಳ್ಕೊಡ್ತಾನ. ಅಲ್ಲಿ 2014ನೇ ಇಸ್ವಿ ಒಳಗೆ ಮೋದಿಯವ್ರ ಪ್ರಥಮ ಪ್ರಧಾನಮಂತ್ರಿ ಆದ್ರಲ್ಲ, ಅವಾಗ ಇಲ್ಲಿ ಗಲಾಟೆ ಆಯ್ತು. ಗಾಂಧಿ ಚೌಕ್ ಒಳಗೆ ಗಲಾಟೆ ಮಾಡಕ್ಕೆ ಹಚ್ಚಿ ಒಂದು 75ಕ್ಕೂ ಹೆಚ್ಚು ಹಿಂದೂ ಕಾರ್ಯಕರ್ತರು, ಕೆಲವೊಂದು ಜನ ಅರೆಸ್ಟ್ ಆದ್ರು, ಕೆಲವೊಂದು ಜನ ಹೋದ್ರು. ಇವ ಎಲ್ಲ ಜಗಳ ಮಾಡಕ್ಕೆ ಹಚ್ಚಿ ಇವ ಓಡಿ ಕೋಲ್ಹಾಪುರಕ್ಕೆ ಹೋದ. ಅಲ್ಲಿದ್ದು ಇವ್ನಿಗೆ ಹಿಡ್ಕೊಂಬಂದ್ರೆ ಬಿಡ್ರಿ. ಆದರೆ ಎಷ್ಟೊಂದು ಜನ ಹಿಂದೂಗಳು ಇವನು ಬೆನ್ನು ಹತ್ತದವ್ರು, ಅವ್ರ ಪರಿಸ್ಥಿತಿ ಏನಾಗಿದೆ ಇವತ್ತು. ಅವ್ರು ಹೋಗೋ ಕೋರ್ಟಿಗೆ ಅಟೆಂಡ್ ಆಗ್ಲಕ್ಕೆ ಬಸ್ ಚಾರ್ಜ್ ಸುತ್ತೆ ಕೊಡ್ಲಿಲ್ರಿ ಪುಣ್ಯಾತ್ಮ ಇವ ನನಗೆ ಹಿಂದುತ್ವ ಹೇಳ್ಕೊಡ್ತಾನ. ಇವತ್ತು ನೋಡ್ರಿ, ದರ್ಗಾ ಹತ್ರ 77 ಎಕರೆ ಜಮೀನು, ಆರ್ಕೋಲಾಜಿಕಲ್ ಡಿಪಾರ್ಟ್ಮೆಂಟ್ಗೆ ಸೇರಿದ 77 ಎಕರೆ ಜಮೀನು, ಅದನ್ನ ವಕಫ್ ಮಾಡತ್ತಂದು ಈ ಪುಣ್ಯಾತ್ಮನೇ ಲೆಟರ್ ಕೊಟ್ಟಿದ್ದು. ಅವ್ನ ಲೆಟರ್ ಹುಡುಕ್ಯಾಡತ್ತೀನಿ, ಸಿಗ್ತದ, ವಿತ್ ಪ್ರೂಫ್ ತೋರಿಸ್ತೀನಿ ನಾನು ನಿಮಗೆ. ಅವ ನನಗೆ ಹಿಂದುತ್ವ ಹೇಳ್ಕೊಡ್ತಾನ. ಇವತ್ತು ಆ KIDB ಒಳಗೆ ಒಂದು ಶಾಲ್ಟ್ರಿಂಗ್ ಹೌಸ್ ಅಂತ ಇರ್ತದೆ. ಅಂದ್ರೆ ಈ ಕಟಗರು ಮಾಡ್ತಾರಲ್ಲ, ದನ ಕಡ್ಯಾಕ ಆಕಳ ಕಡ್ಯಾಕದು, ಅದನ್ನ ಮಷಿನ್ ಬರ್ತದೆ. ಆ ಮಷಿನ್ ಒಳಗೆ ಆಕಳ ಹಾಕಿಬಿಟ್ರೆ ಸಾಕು, ತೊಗಲ ಎಲುವ ಇವು ಎಲ್ಲ ಬೇರೆ ಬೇರೆ ಆಗಿ ಬರ್ತಾವ ಖಂಡದ್ದು. ಆ ಜಮೀನಕ್ಕೆ ಪರ್ಮಿಷನ್ ಕೊಟ್ಟ ಇವ, ಮತ್ತು ಲೋನ್ ಕೊಡಿಸ್ಕೊಟ್ಟಾನ. ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ ಅದಕ್ಕೆ ಲೋನ್ ಕೊಡಿಸ್ಕೊಟ್ಟಾನ 30 ಕೋಟಿ ಗಟ್ಲೆ. ಅದರ ಕಮಿಷನ್ ತಿಂದವ ಇವ. ಯಾಕಂದ್ರೆ ಅವಾಗ ನಾನು ಅವನು ಆಫೀಸ್ ಹೊರಗೆ ನಿಂತಿದ್ದೆ. ಅಲ್ಲಿ ಬೇಪಾರಿ ಒಂದು 2 ಹುಡುಗರು ಬಂದಿದ್ರು. ಅವ್ರು ಹಿಂದಕ್ಕೊಮ್ಮೆ ಆಕಳ ಹಿಡ್ದಾಗ ನನ್ನ ಮ್ಯಾಗ ಕೇಸ್ ಹಾಕಿದ್ರು. ಯಾಕೋ ನೀವ್ಯಾಕೆ ಇಲ್ಲಿ ಬಂದಿರಿ, ನಮ್ಮ ಗೌಡ ಮುಸಲ್ರ ಕಂಡ್ರೆ ಆಗ್ಬರೋದಿಲ್ಲ. ಏನ್ರಿ ಗೌಡ್ರ ಜೋಡಿನೇ ಬೈಠಕ್ ಅದ, ನಮ್ಮ ಶಾಲ್ಟ್ರಿಂಗ್ ಹೌಸ್ ಸ್ಯಾಂಕ್ಷನ್ ಮಾಡ್ಯಾರ ಗೌಡ್ರು, ಅದಕ್ಕೆ ಲೋನ್ ಬರೋದು 30 ಕೋಟಿ ರೂಪಾಯಿ ಲೋನ್ ಬರೋದು, ಪರ್ಸೆಂಟೇಜ್ ಮಾತಾಡಕತ್ತ. ನಮ್ಮ ಎಲ್ಲರಿಗೆ ಹಿಂದೂಗಳು ಒಟ್ಟರು ಹೊರಗೆ ನಿಂದ್ರಿಸಿ ಇವ ಒಳಗೆ ಹೋಗಿ ಕೇಸಿಂದ ಅಲ್ಲಿ ಮಾತಾಡ್ತಾನೆ. ಎಲ್ಲಿ ಗೌಡ ಅವ್ರ ಜೋಡಿ 15ರಿಂದ 20 ನಿಮಿಷ ಮಾತಾಡ್ತಾನೆ. ನಾನು ಅದು ಅಬ್ಸರ್ವ್ ಇದ್ದೀನಿ. ಈ ಮಹಿಳಾ ಬ್ಯಾಂಕ್ ಅದಲ್ಲ, ಈ ಸಿದ್ದೇಶ್ವರ ದೇವಸ್ಥಾನ ಎದುರುಗಡೆ ಅವ ನನಗೆ ಹಿಂದುತ್ವ ಹೇಳ್ಕೊಡ್ತಾನೆ. ಕಟ್ಟಗರಿಗೆ ಇಲ್ಲಿ ಒಂದು ಕಡೆ ಗೋಶಾಲೆ ನಾಟಕ ಮಾಡ್ತಾನೆ. ಇಲ್ಲಿ ಬಂದು ಆಕಳ ಕಡಿದಂಥದ್ದು ಇದು ಹಾಕೊಡಕ ಅವನೇ ತಾನ. ಇದು ಅಕಸ್ಮಾತ್ ಇರ್ಲಿಲ್ಲಪ್ಪ ಅಂದ್ರೆ ಅದೇ ಪುರದೇವ್ರು ಸಿದ್ದರಾಮೇಶ್ವರ್ ಮುಟ್ಲಿ, ಹಸಿ ಹಾಕಿಸಿದ ನಾ ಹಾಕಿಲ್ಲ, ಅದ್ರ ಕಮಿಷನ್ ತಿಂದಿಲ್ಲ ಅಂತಂದು ಮಾತಾಡ್ಲಿಕ್ಕ ಅವ ನನಗೆ. ಇಂಥವೆಲ್ಲ ಹೇಳ್ಕೊಟ್ಟು ಇವ ನನಗೆ ಹಿಂದುತ್ವದ ಪಾಠ ಹೇಳ್ಕೊಳ್ತಾನೆ ಇವ. ಇವತ್ತು ನೋಡಿದೆ ದೊಡ್ಡದಾಗಿ ಹಿಂದೂ ನಾಯಕ, ಮಹಾನ್ ನಾಯಕ, ಹಿಂಗ ಮುಸ್ಲಿಂ ಮಾಫಿಯಾ ಜೋಡಿ. ಅರೆ ಅವ್ರು ತಗೊಳಕತ್ತಿದ್ರು, ಒಬ್ಬ ಮುಸಲ್ಮಾನ್ ಜೋಡಿ ಅವ್ರು ರೊಕ್ಕ ತೊಗೊಳತ್ತಾರ, ಹೆಲ್ಪ್ ಮಾಡತ್ತಾನವ. ಅವನಿಗೆ ಹೆಲ್ಪ್ ಮಾಡತ್ತಂದ ಕಿಶಂತ ಅವ್ರು ಒಬ್ಬನ ಹೆಸರೇ ಹೆಂಗೆ ಬರೋದು, ನನ್ನ ಆಸ್ತಿ ನೀವು ನಿನ್ನ ಹೆಸರು ಕೊಡತ್ತಂದ್ಲು. ನನ್ನ ಹೆಸರು ಬೇಡವ, ಈಗ ಇದು ನಾಳೆ ಇದು ಬರ್ತತ್ ಗೊತ್ತಿತ್ತು ನನಗೆ. ಈ ಒಂದು ದೇವಗಿರಿಗೂ ಹೇಳಿದೆ ನಾ ರಾಜೇಶಿಗೆ, ಹಗಲತ್ತಿ ಕಳ್ಸಿನ ಅಳಸ್ಲಕ್ಕ. ಹಗಲತ್ತ ಎಮ್ಮ ಹಾಸ್ಪಿಟಲ್ನಾಗ ಅದಾಳ, ಕ್ಯಾನ್ಸರ್ ಪೇಷಂಟ್ ಆಕಿ ಕ್ಯಾನ್ಸರ್ ಪೇಷಂಟ್ ಹಾಸ್ಪಿಟಲ್ನಾಗ ಅದಾಳ. ಆಕಿನ ಜಾಗ ಅಳಸ್ಲಾಕ ನಾ ಹಗಲತ್ ಕಳ್ಸೀನಿ. ಯಾರು ತಹಸೀಲ್ದಾರ್ ಆಫೀಸ್ದವ್ರು ಹೋಗ್ಬೇಕಲ್ಲ ಅಳ್ಯಾಕ, ಏನು ಯಾರೇ ಗುಂಡಾಗಳು ಹೋಗ್ತಾರ, ಏನು ಮಂದಿ ಹೋಗ್ತಾರ. ಅಲ್ಲಿ ಹೋದ ಅವ್ರ ಜೊತೆ ಅವ್ರಿಗೆ ಕಿರಿಕಿರಿ ಮಾಡಕ್ ಬಂದೇವ. ರಾಜೇಶ್ ದೇವಗಿರಿ ಬರ್ತಾನ, ಅವನೇ ನನ್ನ ಜಾಗ ಹೊಡಿಬೇಕಂತ ಕೂತಾನತ್. ಇವ್ರು ನನಗೆ ಅಡ್ವಾನ್ಸ್ ಹೇಳಿದ್ರು. ಆದ್ರೆ ದೇವಗಿರಿಗೆ ಹೇಳಿದೆ ನಾ, ರಾಜೇಶ ನೋಡಪ್ಪ, ನಿಂದು ಅವ್ರ ಜಮೀನು ಅಳತಿ ಮಾಡ್ಸುಮ್, ನಿಮ್ಮ ಜಮೀನ್ ಇದ್ರೆ ನಿಮ್ಗೆ ತೋರಿ. ಮತ್ತೆ 30 ವರ್ಷದಿಂದ ದನ ಏನ ಕಾಯತ್ತಿದ್ದೆ ನೀ. 30 ವರ್ಷ ಆಯ್ತು. ಅದು ಗಾರ್ಡನ್ ಜಾಗ ಅಂತ ಹೇಳ್ತಿ. ಮತ್ತು ಆ ಭಾಗದ ಮೆಂಬರ್ ಇದ್ದೀನಿ ಹಿಂದಕ್ಕೆ. ಏನು ಈಗ ಆ ಭಾಗದ ಮೆಂಬರ್ ಇದ್ದಾಗ ಒಂದು BDAದಿಂದ ಒಂದು ಏನ್ರ ಫ್ರಾಂಚೈಸಿ ಹಾಕೋಬೇಕು, ಒಂದು ಏನ್ರ ಫೆನ್ಸಿಂಗ್ ಅಂದ್ರೆ ಈ ಗಾರ್ಡನ್ ಜಾಗ ಅಪ್ಪ ಇಲ್ಲಿ ಅಂದ್ರೆ ಪಾರ್ಕ್ ಮಾಡಬೇಕು, ಒಂದಿಟ್ಟು ಗಿಡ ಹಚ್ಚಬೇಕು. ಅದು ಜ್ಞಾನ ಬಂದಿಲ್ಲ. ಒಮ್ಮೆ ಈ ಹೆಣ್ಮಗಳ ಜಾಗ ತೊಗೊಳಕ್ ಬಂದಾಳ. ಈಗ ಹಿಂದೆ ಉಮೇಶ್ ಒಂದಲ್ಲಿ ಬೆನ್ ಹತ್ತಾನ ತಂದ್ಕೂಲೆ ಮಕ್ಕಳಿಗೆ ಬಿಸಿ ಹತ್ತಿ ರಾತ್ರೋರಾತ್ರಿ ಆ ಲೊಕೇಶನ್ ಕಟ್ಟಿ ತಯಾರು ಮಾಡಿ ಒಂದು ಲಿಂಗ ಇಟ್ಟನು. ಅರೆ ನಾನು ಮೂರ್ತಿ ಪೂಜೆಗೆ ನಾನು ಹಿಂದೂನೇ ಅದೀನಿ. ಏನ ನಿಮ್ಮಿಂತ್ರ ಹಿಂದುತ್ವ ಪಾಠ ಕಲಿಯಕ್ ಬೇಕಾಗಿಲ್ಲ. ನೀವು ಬರೇ ಮಾತೊಳಗೆ ಮಾತಾಡ್ತಿರ್ಬೋದು, ನಾ ಕೃತಿ ಒಳಗೆ ಮಾಡ್ತೀನಿ. ಏನು ನನ್ನ ಮ್ಯಾಗ 10 ಹಲವಾರು ಕೇಸ್ ಅದ ಇದ್ರ ಸಲಾಗ.
ಏನು ಇವರೆಲ್ಲ ಬಂದು ನನಗೆ ಹಿಂದುತ್ವದ ಪಾಠ ಕಳ್ತಾರ. ಮತ್ತು ಒಬ್ಬ ಪ್ರತಿಷ್ಠಿತ ಹೋಟೆಲ್ ಮಾಲಕವ ಬಿಜಾಪುರ್ನಾಗ ಮುಸ್ಲಿಮ ಏನ್ರಿ, ಅವನಿಗೆ ಎಷ್ಟೋ ಕೋಟಿ ರೂಪಾಯಿ ದಂಡ ಆಗಿತ್ತು. ಅದು ಎಷ್ಟೋ ಕೋಟಿ ರೂಪಾಯಿ ದಂಡ ಆಯ್ತು ಅಂದ್ರೆ ಅವರು GST ತುಡುಗು ಮಾಡಿದವ. GST ಅಂತಾರಲ್ಲ, ಸೆಂಟ್ರಲ್ ಗೌರ್ಮೆಂಟದ್ದು GST ಟ್ಯಾಕ್ಸ್ ಅಂತಾರ. ಆ GST ತುಡುಗು ಮಾಡಿದ್ದು ಅದು ಎಷ್ಟೋ ಕೋಟಿ ಆಗಿತ್ತು. ಅದನ್ನ ಬ್ಯಾನ್ ಹತ್ತಿಕೇಶಂದ 8 ಕೋಟಿ ರೂಪಾಯಿ ಮಾಡ್ಸ್ಯಾನ. 8 ಕೋಟಿ ರೂಪಾಯಿ ಮಾಡ್ಸ್ಯಾನ ಇವನೇ. ಈಗ ಅವಾಗೆಲ್ಲ ಹಿಂದುತ್ವ ಹೋಗಿತ್ತಪ್ಪ ನಿಂದು. ಆ ಮುಸಲ್ರ ಹೋಟೆಲ್ದವ ಅವ್ರ ಹೋಟೆಲ್ ಬಿರಿಯಾನಿ ತಿನ್ನಾಕ ಬೇಕು. ಅವಂದು GSTದವ ಏನಾಗ್ತಾರ ಅದಕ್ಕೆ ಯಾವುದೋ ವಂಚಕತ್ತಾರ, ಆರ್ಥಿಕ ಭಯೋತ್ಪಾದಕತ್ತಾರ. ಅವ್ರಿಗೆ ಯಾರು GST ತುಡುಗು ಮಾಡ್ತಾರೋ, ಯಾರು ಟ್ಯಾಕ್ಸ್ ತುಡುಗು ಮಾಡ್ತಾರೋ ಅವ್ರಿಗೆ ಆರ್ಥಿಕ ಭಯೋತ್ಪಾದಕರ್ತಾರ. ಆರ್ಥಿಕ ಭಯೋತ್ಪಾದಕಗ ನೀ ಅವ್ರಿಗೆ ಸಪೋರ್ಟ್ ಮಾಡ್ತಿ. ಅದನ್ನ 8 ಕೋಟಿ ರೂಪಾಯಿ ಇವನೇ ಮಾಡ್ಸ್ಯಾನ GST ತುಂಬೋದು. ಅದು ಖುದ್ದಾಗಿ DC ಅವ್ರು ಬಂದು ಚೀಸ್ ಮಾಡಿದ್ರು ಅದು. ಇಂಥವು ಎಲ್ಲ ಮಾಡ್ಕೊ ಬಂದು ನನಗೆ ಹಿಂದುತ್ವದ ಪಾಠ ಹೇಳ್ಕೊಡಕ್ ಬರ್ತೀರಿ. ಅರೇ ನಿಮ್ಮ ಕೈ ನೀವು ಆಗ ಟೂರಿಸ್ಟ್ ಹೋಟೆಲ್ ಪಾರ್ಟ್ನರ್ ಇವತ್ತಿಗೂ ಪಾರ್ಟ್ನರ್ ಅದಾರ ಅವ್ರು. ನೀವು ತೆಗೆದು ನೋಡ್ರಿ, ಹೆಸರು ತೆಗೆದು ನೋಡ್ರಿ, ಅಂಜುಮನ್ ಕಮಿಟಿ. ಆಯ್ತಪ್ಪ, ನೀ ಹಿಂದುತ್ವ ದೊಡ್ಡ ಹಿಂದೂ ಹುಲಿ ಅದಿ, ಆಯ್ತು. ನೀ ಪಾರ್ಟ್ನರ್ ಯಾರು ಜೋಡಿ ಅದಿಪ್ಪ? ನೀ ಟೂರಿಸ್ಟ್ ಹೋಟೆಲ್ನಾಗ ಪಾರ್ಟ್ನರ್ ಯಾರು ಜೋಡಿ ಅದಿ? ಬೇಕಲ್ಲ. ಆ ಹೆಸರು ಹೇಳ್ತೀನಿ ನಿಮ್ಗೆ. ಟೂರಿಸ್ಟ್ ಹೋಟೆಲ್ನಾಗ ಪಾರ್ಟ್ನರ್ ಇದ್ದವ ಮೊಹಮ್ಮದ್ ಪೀರ್ಜಾದೆ, ಅವ್ರ ಜೋಡಿ ಪಾರ್ಟ್ನರ್ ಅದ ನಿಮ್ದು. ಈಗ ಅಟ್ಟು ಹಿಂದುತ್ವ ಉಕ್ಕಿ ಹರಿತೈತಪ್ಪ ಅಂದ್ರೆ ಮುಸಲ್ರ ಜೋಡಿ ಪಾರ್ಟ್ನರ್ ಯಾಕೆ ಮಾಡಿತ್ತು? ತಕ್ಕೋ ಹಿಂಗ ಅಮಾಯಕರ RSS ಕಾರ್ಯಕರ್ತಾವ. RSS ಕಾರ್ಯಕರ್ತತ್ ನಾ ಇದು ಮಾಡಿಲ್ಲ. ಆದ್ರೆ ಒಬ್ಬ ಯಾವ ಸಾಮಾನ್ಯ ಹಿಂದೂ ಇದ್ದಂದ್ರೂ ಅವ್ನಿಗೆ ಅನ್ಯಾಯ ಆಗ್ತದಪ್ಪ ಅಂದ್ರೆ ನಮಗೆ ಅನ್ಯಾಯ ಆದಂಗೆ ನಾ ಅದನ್ನು ಪ್ರತಿಭಟಿಸ್ಬೇಕು. ರಗಡ ಮಂದಿ ಹೋಗ್ಯಾರ ನನಗೆ, ರಗಡ ಪ್ರಭಾವಿಗಳನ್ನು ಫೋನ್ ಹಚ್ಚಾರ. ಪ್ರಭಾವಿಗಳು ಫೋನ್ ಹಚ್ಚಿದ್ರೆ ನನಗೆ, ಅದು ಜಾಗ ನಮ್ದು ಅದ ರೀ, ಪ್ಲಾಟ್ ನಮ್ದು ಬರ್ತಾವ್ರಿ. ಆಯ್ತಪ್ಪ, ಜಾಗ ನಿಮ್ದು, ಪ್ಲಾಟ್ ನಿಮ್ದು, ಸರ್ವೆ ಮಾಡೋಣ. ನಾವು ಬೇಡ, ನಿಷ್ಪಕ್ಷಪಾತ ಸರ್ವೆ ಮಾಡ್ರಿ. ನಿಷ್ಪಕ್ಷಪಾತ ಅಂದ್ರೆ DC ಅವರು ಅದ್ರ ಜವಾಬ್ದಾರಿ ತೊಗೊಳ್ಳಿ. ಜಿಲ್ಲಾಧಿಕಾರಿಗಳ ಮೇಲೆ ಸಂಪೂರ್ಣ ವಿಶ್ವಾಸ ಅದ. ಅವ್ರು ಬಂದು ನಿಷ್ಪಕ್ಷಪಾತ ಅದನ್ನ ಅಳಿಸ್ಲಿ. ಇದು ಯಾರ್ದ ಅಕಸ್ಮಾತ್ ಇವ್ರಿಗೆ ಹೋಗ್ತಿತ್ತು, ಸಾರ್ವಜನಿಕ ಹೋಗ್ತಿತ್ತಪ್ಪ ಅಂದ್ರೆ ನಾನೇ ಸ್ವತಃ ನಿಂತು ಗುಡಿ ಕಟ್ಟಿಸ್ಕೊಡ್ತೀನಿ. ಅದು ಅವನಿಗೆ ರಾಜೇಶಿಗೆ ಹೇಳಿದ್ದೆ ನಾ ಅವಾಗ. ರಾಜೇಶ, ನೀ ಅದು ಸಾರ್ವಜನಿಕ ಗುಡಿ ಅಲ್ಲಿ ಕುಂಸಿಯತ್ ಮೆಂಬರ್ ಅದಾನ, ಅವನಿಗೂ ಹೇಳಿದ್ದೇನೆ. ಅದೇನ್ರಿ ಸಾರ್ವಜನಿಕ ಜಾಗ ಬತ್ತಪ್ಪ ಅಂದ್ರೆ ಗುಡಿಗೆ ನಾನು ಇಟ್ಟು ರೊಕ್ಕ ಕೊಡ್ತೀನಿ ಕಟ್ಟು. ಆದ್ರೆ ಅಮಾಯಕ ಹೆಣ್ಮಗಳಿಗೆ ಅನ್ಯಾಯ ಮಾಡಬೇಡ್ರಿ. ಆಕಿ ಕ್ಯಾನ್ಸರ್ ಪೀಡಿತದಾಳ. ಆಕಿ ಅಲ್ಲಿ ಆಕಿ ಡೆತ್ ಬೆಡ್ ಮ್ಯಾಗಿಂದ ಬಂದಾಳ್ರಿ. ಈಗ ಬರೀ ಇದು ಕೇಳಿದ ಕೂಲೆ ಪಾಪ ಓಡ್ ಬಂದಾಳಕ್ಕೆ. ಇವತ್ತ ನಿಮ್ಮ PAಗಳು ಇವತ್ತ ನಿಮ್ಮ PAಗಳು ಒಂದು ಎನ್ನೇ ಅಪ್ರೂವಲ್ ಆಗಬೇಕಾದ್ರೆ, ನಿಮ್ಮ ಅಧಿಕಾರದಾಗ ಎನ್ನೇ ಅಪ್ರೂವಲ್ ಆಗಬೇಕಾದ್ರೆ ಅವ್ರ ಕಡೆ ಆ ಡೆವಲಪರ್ ಕಡೆ ಒಂದು ಸೈಟ್ ತಗೋತಾರ, ಒಂದು ಪ್ಲಾಟ್ ತಗೋತಾರ. ಮತ್ತ ನೀವು ಇವು ಏನು CA ಸೈಟ್ ಅದು ಇರ್ತಾವಲ್ಲ, ಅವು ಮಾರ್ಕೊಂಡ್ ತಿಂದಿರಿ. ಅವು ಬಿಡ್ರಿ. ಮೊನ್ನೆ ಕಾರ್ಪೊರೇಷನ್ ಇಲೆಕ್ಷನ್ದಾಗ BJP ಟಿಕೆಟ್ ಮಾಡ್ಕೊಂಡ್ ತಿಂದವ್ರು ನೀವು. ನಿಮಗೇನು ನೈತಿಕತೆ ಐತೆ ಇದು ಹೇಳಕ್ಕ? ಒಬ್ಬ ಅಮಾಯಕ ಹೆಣ್ಮಗಳಿಗೆ ನಾ ನ್ಯಾಯ ಕೊಡಿಸೋ ಪ್ರಯತ್ನ ಮಾಡತ್ತೀನಿ. ಮತ್ತೆ ನಾ ಕೊಡಿಸ್ತೀನಿ. ಇದು ನಾ ಇಟ್ಟಕ್ ಬಿಡುದಿಲ್ಲ. ಅವ್ರೆಲ್ಲರೂ ಹೋಗಿ ಜಿಲ್ಲಾಧಿಕಾರಿಗೆ ಹೋಗಿ ಮನೆ ಕೊಟ್ರೆ ಚಲೋ ಆಯ್ತದ. ಅದು ಕೊಟ್ಟಿದ್ದು ಚಲೋ ಆಯ್ತು. ಅಂದ್ರೆ ಜನರಿಗೆ ಗೊತ್ತಲ್ಲ ಇವ್ರದ್ದು ಏನದ ಹಕೀಕತರ ಬೈಲತ್ಲ. ಈಗ ನಾವು ಒಮ್ಮೆ ಡೈರೆಕ್ಟ್ ನಾ ಪ್ರೆಸ್ದವ್ರ ಮುಂದೆ, ಮೀಡಿಯಾ ಮುಂದೆ ಬಂದಿದ್ರೆ ನನಗೆ ಬೇರೆ ಇರ್ತಿತ್ತು. ಈಗ ಅವ್ರಾಗಲೇ ಹೋಗ್ಯಾರ ಪ್ರೆಸ್ದವ್ರ ಮುಂದೆ ಅಂದ ಮ್ಯಾಗ ಅವ್ರು ತೆಗೀಲಿ. ಅವ್ರ PAಗಳು ಎಲ್ಲ್ಯಾ ಕಲ್ಯ ಪಲ್ಯ ಇವರೆಲ್ಲರೂ ತೊಗೊಂಡಾರ. ಅವ್ರು ಪ್ರತಿ ಒಂದು ಇದ್ರದಾಗ ಏಜೆಂಟ್. ಇವತ್ತು ಲ್ಯಾಂಡ್ ಡೆವಲಪ್ ಇತ್ತಂದ್ರೆ ಇಟ್ಟು ರೊಕ್ಕ ಕೊಡ್ಬೇಕು ಅವ್ರಿಗೆ. ಇವತ್ತಿಗಾದ್ರು ಬಿಡಿಯೋದಾಗ ಪರಿಸ್ಥಿತಿ ಹೆಂಗೈತೆ? ಒಂದು CA ಸೈಟ್ ತೊಗೋಬೇಕಾದ್ರೆ ಅವ್ರಿಗೆ ಹೋಗಿ ರೊಕ್ಕ ಕೊಟ್ಟು ಬರಬೇಕು. ಎಲ್ಲ ಅವರು ಅಂಥವ್ರಿಗೆ ಕೊಡೋರು, ಇಲ್ಲಿಕ ಕೊಡೋದಿಲ್ಲ. ಎಷ್ಟೋ ಜನರ ಹತ್ರ ದುಡ್ಡು ತೊಗೊಂಡು ಇದು ಮಾಡ್ಯಾರ. ಆಯ್ತಪ್ಪ, ನಿನ್ನ ಗೌಡಗೆ ಕೇಳ್ತೀನಿ ನಾ ಈ ಸದ್ದ 2018ನೇ ಇಸ್ವಿ ಒಳಗೆ ನೀ ಫಸ್ಟ್ ಟೈಮ್ MLA ಆದಾಗ ನಿನ್ನ ಆಸ್ತಿ ಘೋಷಣೆ ಏನಿತ್ತು? ಆಯ್ತಾ? ಆಸ್ತಿ ಘೋಷಣೆ ಏನಿತ್ತು ಅದ್ರದ ಈಗ ನಿನ್ನ ಆಸ್ತಿ ಎಟ್ಟಾಗ್ಯದ? ಇಟ್ಟು ಒಮ್ಮೆ ಹೆಂಗಾಯ್ತ? ತೆಗಿಲಿ, ಲೆಕ್ಕ ತೆಗಿಲಿ. ಸಿದ್ದೇಶ್ವರ ಮುಟ್ಟ ಹೇಳಾಕಿವ ನನ್ನ ಆಸ್ತಿ ಇಟ್ಟಿತ್ತ ಹೇಳಿ ಮಾಡಿ ತಗೋಸ್ಲಿ. ತಪ್ಪಿಸ್ತಿದ್ರೆ ಅವನಿಗೆ ಶಿಕ್ಷೆ ಆಗಲಿ, ನಾ ತಪ್ಪಿಸ್ತಿದ್ರೆ ಇವ್ರ ಮೂಮೆಂಟ್ದಾಗ ನಾ ಹೆಲ್ಪ್ ಮಾಡಿದ್ ಖರೆ ಅದ. ಇವ್ರಿಗೆ ಏನದಲ್ಲ, ಇವ್ರ ಕಡಿತನೂ ಹೆಲ್ಪ್ ಮಾಡ್ತೀನಿ. ಯಾಕಂದ್ರೆ ಒಬ್ಬ ಅಮಾಯಕ ಹೆಣ್ಮಗಳಕ್ಕೆ ಅವ ನಮ್ಮ ಕಾರ್ಯಕರ್ತ, ಅವ ನಮ್ಮ ಸಂಘದ ಕಾರ್ಯಕರ್ತ. ಆ ಸಂಘದ ಕಾರ್ಯಕರ್ತರಿಗೆ ಅನ್ಯಾಯ ಆದಾಗ ನಾ ಹೋಗಿ ನಿಂದ್ರೋದು ನನ್ನ ಧರ್ಮದ. ಆ ಧರ್ಮದ ಆ ಪ್ರಕಾರ ನಾ ಹೋಗಿ ನಿಂತೀನಿ. ಇವ್ರು ಯಾರದರೆ ಆ ಬಡವ್ರ ಮನೆಗೆ ಬೆಂಕಿ ಹಚ್ಚಿ ಶ್ರೀಮಂತರ ಮನೆ ಬೆಳಗಲಾಕ್ ಹೋಗ್ಯಾರಲ್ಲ, ಅದು ತೆಗ್ದ ಬಿಡ್ರಿ. ನಾ ಆ ಮೆಂಬರ್ಗೂ ಹೇಳ್ತೀನಿ, ಆ ರಾಜೇಶ್ಗೂ ಹೇಳ್ತೀನಿ. ಅವ್ರ ತಾಯಿ ಅದಾಳ ಮೆಂಬರ್ಗೆ. ಅವ್ರ ತಾಯಿ ಅಧಿಕಾರ ದುರ್ಬಳಕೆ ಮಾಡಿಕೇಶನ್ ಅವ ಏನೇನು ಮಾಡ್ತಾನೆ ಏನಿಲ್ಲ ಎಲ್ಲ ಗೊತ್ತದ. ಪಾಪ ಹೆಣ್ಮಗಳು ಎಷ್ಟು ತೊಂದರೆ ಕೊಟ್ಟಾರ. ಇವ್ರು ಹೋಗಿ ಹೇಳ್ತಾರತ್ತ, ನಿನ್ನ ಮನಿ ಕೆಡುವತ್ತಂತ ಕಿಶನ್. ಪಾಪ ಒಬ್ಬ ಅಮಾಯಕ ಹೆಣ್ಮಗಳು ಒಂದು ಮನಿ ಕಟ್ಟಿರ್ತಾಳ ಅಂದ್ರೆ ಎಷ್ಟೋ ಸಮಸ್ಯೆ ಮನಿ ಕಟ್ಟಿರ್ತಾಳ. ಆ ಮನಿ ಕೆಡುವಲತ್ತೆ ಅಂತ ತೊಟ್ರು ಓಣ್ಯಾನವ್ರು ಹೋಗಿ ಅಂಜಿಕೆ ಹಾಕ್ತಾರತ್ತ. ಓಣ್ಯಾನ್ ಹಿರಿಯರ್ ಹೇಳ್ತಾರ. ಹಿರಿಯರೇ ಹೋಗಿ ರಾತ್ರಿ ನಮ್ಮ ಮನ್ಯಾಗ ಬಾಡಿಗೆ ಇದ್ದವ್ರಿಗೆ 1 ಗಂಟೆಗೆ ಹೋಗಿ ಇದು ಕೆಡವುದೈತೆ ಅಂತ ಖಾಲಿ ಮಾಡಿ ನೀವು ಸಮಾಧಿ ಮಾಡ್ತೀವತ್ತ.
ಯಾರ ಆಸ್ತಿ ಅಂತ ಹೇಳಿ ಸಮಾಧಿ ಮಾಡ್ತಾರ, ಯಾರ ಮನಿ ಅಂತ ಹಿರಿಯರ ಸಮಾಧಿ ಮಾಡ್ತಾರ್ರಿ. ಯಾಕಂದ್ರ ಅವ್ರಿಗೆ ಅನುಕೂಲ ಆಗೈತಿ. ಈಗ ಕಾರು ಬೈಕು ಎಲ್ಲ ಎಮ್ಮಿ ಕಟ್ತಾರ. ಅಲ್ಲ ನನಗ ಬರ್ತಾರ, ನನ್ನ ಆಸ್ತಿ ಒಳಗೆ ಎಮ್ಮಿ ಕಟ್ಕೊಂಡದಾನ. ಆಯ್ ನೀನು ಪ್ರೆಸ್ ಮೀಟ್ ಮಾಡತ್ತ, ಇದು ಆಗಡ ನೀನೇ ಕುಂದ್ರತ್ತ ಒಂದ್ 2 ಮಿನಿಟ್ ಶಾಂತಿರು. ಆಮೇಲೆ ಏನವರು ಆರೋಪ ಮಾಡ್ಯಾರ ಅದ್ರದ್ದು ಪ್ರತಿಯೊಂದೂ ದಾಖಲಾತಿಗಳನ್ನ ಜಿಲ್ಲಾಧಿಕಾರಿಗಳಿಗೆ, ಏನು ಅಪರ ಜಿಲ್ಲಾಧಿಕಾರಿಗಳಿಗೆ ನಾವು ಕೊಟ್ಟೇವಿ. ಅವರು ಕೂಡ ಅವು ಎಲ್ಲ ನಮ್ಮ ಈ ಹೆಣ್ಮಗಳ ಡಾಕ್ಯುಮೆಂಟ್ಸ್ ಮತ್ತು ಅವ್ರು ಏನು ಓಪನ್ ಸೈಟ್ ಅಂತ ಹೇಳಕತ್ತಾರ ಅವು ಡಾಕ್ಯುಮೆಂಟ್ಸ್ ಎಲ್ಲ ಪರಿಶೀಲನೆ ಮಾಡಿ ನಾವು ಗೋರ್ಮೆಂಟ್ ಮೋಜಣಿ ಕೊಟ್ಟಿವಿ. ಆ ಮೋಜಣಿ ಆಗಲಿ, ಮೋಜಣಿ ಯಾರು ತಪ್ಪಿತಸ್ಥರ ಅವ್ರ ಮ್ಯಾಗ ಅವ್ರ ಕ್ರಮ ಆಗಲಿ. 20 ವರ್ಷಗಟ್ಲೆ ಅದು ಖಾಲಿ ಬಿದ್ದದಕ್ಕೆ ಇವ್ರು ಏನು ಮಾಡ್ಲಾರ್ದೆ ಸುಮ್ನೆ ಅಕಸ್ಮಾತ್ ಇದು ಖಾಲಿ ಜಾಗನೇ ಇತ್ತು, ಅಕಸ್ಮಾತ್ ಗೋರ್ಮೆಂಟ್ದೇ ಇತ್ತಪ್ಪ ಅಂತ ಸಾರ್ವಜನಿಕ ಆಸ್ತಿ ಇತ್ತಂದ್ರೆ ಇಟ್ಟು ದಿನ ಹ್ಯಾಂಗೆ ಸುಮ್ಬಿಡ್ತಾರ. ಆಮ್ಯಾಗ ಈಗ ಹೆಣ್ಮಗಳು ಹೇಳಿದ್ಲಲ್ಲ, ರಾತ್ರಿ ಒಂದು ಸಣ್ಣ ಕಟ್ಟಿ ಅದ್ರ ಮ್ಯಾಗ ಲಿಂಗಪ್ಪಿಟ್ಟು ಇಂಥ ರಾಜಕಾರಣ, ಇಂಥ ಅಮಾಯಕ ಹೆಣ್ಮಕ್ಳ ಜೋಡಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅದ. ಅದಕ್ಕೆ ಇದನ್ನ ಎಲ್ಲಾ ಡಾಕ್ಯುಮೆಂಟ್ಸ್ಗಳು ಪ್ರತಿಯೊಂದು ಅಕ್ರಾಚಾರಿ ಹಿಡಿದು ಉತ್ತಾರ ಹಿಡಿದು ಯಾವ ಕೈಲೇ ಬರ್ದಿದ್ದು ನಮ್ಮ ಮನ್ಯಾಗ ತಯಾರಾಗಿದ್ದಲ್ಲ ಇವು ಇವೆಲ್ಲ ಪರಿಶೀಲನೆ ಆಗಬೇಕು. ಪರಿಶೀಲನೆ ಆಗಿ ಈ ಹೆಣ್ಮಗಳಿಗೆ ನ್ಯಾಯ ಸಿಗುತ್ತಾನೆ, ಇದೇನು ನಾವು ಇಟ್ಟಕ್ಕೆ ಬಿಡಂಗಿಲ್ಲ. ನೀವೆಲ್ಲರ ಹೆಸರು ತೇಜೋವಧೆ ಮಾಡಿದ್ರೆ DC ಒಂದು ಮನವಿ ಕೊಟ್ರೆ ನಾವೆಲ್ಲರ ಬಿಡ್ತೀವಿ ಅಂತೇಳಿ ಹಂಗೇನಿಲ್ಲ. ಅದು ಏನು ಕರೆಕ್ಟ್ ಅದ ನ್ಯಾಯ, ಅದು ತಪ್ಪಿದ್ರೆ ತಪ್ಪಾಗಲಿ, ಕರೆಕ್ಟ್ ಇದ್ರೆ ಕರೆಕ್ಟ್ ಆಗಲಿ, ಇದು ನಾವು ಆಗ್ರಹ ಮಾಡ್ತೇವೆ. ನಾವು ಈಗಾದರೂ ಈ ಹಿಂದಕ್ಕಾದ್ರೂ ನಾ ಹೇಳಿದ್ದೀನಿ, ಇವತ್ತು ಅಮಾಯಕ ಹಿಂದೂಗಳನ್ನ ಉಪಯೋಗಿಸಿಕೊಂಡು ಎಷ್ಟೋ ಸಾಮಾನ್ಯ ಹಿಂದೂ ಕಾರ್ಯಕರ್ತರನ್ನು ಉಪಯೋಗಿಸಿಕೊಂಡು ಇವ MLA ಆಗ್ಯಾನ. ಏನ್ರಿ, ಒಬ್ಬ BJP MLA ಆದ್ರೆ ಕಾರ್ಯಕರ್ತರು ಬೆಳಿಬೇಕೋ ಇಲ್ಲೋ? ಕಾರ್ಯಕರ್ತರು ಬೆಳಿಬೇಕು. ಆ ಕಾರ್ಯಕರ್ತರು ಬೆಳೆದು ಬಿಟ್ಟು ಇವ್ರ PAಗಳ ಆಸ್ತಿ ನೋಡ್ಬೇಕು, ಇವ್ರ ಆಸ್ತಿ ನೋಡ್ಬೇಕು. ಇವ್ರು ಎಲ್ಲಿ ಬೇಕಲ್ಲಿ ಹೆಂಗ ಆ ಸಿದ್ದಶ್ರೀ ಬ್ಯಾಂಕ್ ಒಳಗೆ ಎಷ್ಟೋ ಮುಸಲ್ಮಾನರ ಅಕೌಂಟ್ ಅದಾವ, ಅಲ್ಲಿ ಏನ್ ಮಾಡ್ತಾನ ಅಷ್ಟೋ ಹವಾಲ ರೊಕ್ಕ ಟರ್ನ್ ಓವರ್ ಆಗ್ತಾವ. ಮೊನ್ನೆ ನಿಮ್ಗ ವಾಲ್ಮೀಕಿ ಹಗರಣದಾಗ ಅಲ್ಲಿ ಇವ್ರು ಬಂದಿದ್ರು, ಯಾವ್ದು NIA ಯಾವ್ದಾರು ಅವ್ರು ಬಂದು ಇಲ್ಲಿ ತನಿಖೆ ಮಾಡಿ ಹೋಗ್ಯಾರ. ವಾಲ್ಮೀಕಿ ಹಗರಣದ ರೊಕ್ಕ ಇವ್ರ ಬ್ಯಾಂಕ್ನಾಗ ಟರ್ನ್ ಓವರ್ ಆಗ್ಯಾವ. ಏನ್ರಿ, ಎಷ್ಟೋ ಮುಸಲ್ಮಾನರ ಅಕೌಂಟ್ ಅದಾವ, ಎಷ್ಟೋ ಟರ್ನ್ ಓವರ್ ಮಾಡ್ತಾನೆ. ಅಂದ್ರೆ ಏನು ಬೇಕಾದ್ ಮಾಡ್ಬೋದು, ಏನು ಬೇಕಾದ್ ಹೇಳ್ಬೋದು. ಇದಕ್ಕೆ ಯಾರು ಹೊಳ್ಳಿ ಉತ್ತರ ಕೊಡೋರು ಇಲ್ಲ ತಂದಾನ. ಒಬ್ಬ ಅಮಾಯಕ ನಮ್ಮ RSS ಕಾರ್ಯಕರ್ತದನವ, ಅವ್ರ ಮನೆಯವ್ರು ಅದಾರ, ಅವ್ರ ಪಾಪ ಕ್ಯಾನ್ಸರ್ ಪೀಡಿತ ಮನೆಯವ್ರು ಡೆತ್ ಬೆಡ್ ಮ್ಯಾಗ ಅದಾರ. ಆಕಿಗೆ ನಾವು ನ್ಯಾಯ ಯಾವುದೇ ಕಾರಣಕ್ಕೂ ಕೊಡ್ಸೋರೆ. ಇವ್ರು ಯಾರು ಬೇಕಾದ್ರೂ ಬಂದು ಹೋಗ್ಲಿ, ಎಲ್ಲಿ ಹೋದ್ರು ಅದು ಪ್ರಾಮಾಣಿಕ ನಿಷ್ಪಕ್ಷಪಾತ ತನಿಖೆ ಆಗಬೇಕು. ಅದು ಕುಲಂಕುಷ ಪರಿಶೀಲನೆ ಆಗಿ ಆ ಹೆಣ್ಮಗಳ ಜಾಗ ಅವ್ರಿಗೆ ಕೊಡ್ಬೇಕೆ. ನೀವು ಎಲ್ಲರೇ ನೀವು ಅಲ್ಲಿ ಹೋದಿರಿ, ಅವನಿಗೆ ಹೇಳಿದ್ರಿ, ಅವ MLA ಹೆಂಗಾಗ್ಯಾನ, ಇಟ್ಟು ಕಾರ್ಯಕರ್ತರು ದುರ್ಬಳಕೆ ಮಾಡ್ಕೊಂಡಾನ. ಎಷ್ಟೊಂದು ಅಮಾಯಕ ಹಿಂದೂ ಕಾರ್ಯಕರ್ತರು ಇವತ್ತಿಗಾದ್ರೂ ಅವ್ರ ಪರಿಸ್ಥಿತಿ ಏನದ, ಅವ್ರ PAಗಳು ಕೋಟ್ಯಾಧೀಶರಲ್ಲತ್ತಾರ, ಅವ ಕೋಟ್ಯಾಧೀಶಲತ್ತಾನ. ಒಂದು ಕಾರ್ಯಕರ್ತ ತಿಡ್ದಿದ್ದು ತೋರಿಸ್ರಿ ನನಗೆ. ಒಬ್ಬ ಕಾರ್ಯಕರ್ತರ ಶ್ರೀಮಂತ ಆಗ್ಯಾನ. ಗೌಡ್ರ ನಿಮ್ಮ ಅನುಕೂಲದಿಂದ ಒಬ್ರು ಯಾರ್ಯಾರ ಕಾರ್ಯಕರ್ತರಿಗೆ ಅನುಕೂಲ ಮಾಡಿದ್ರೆ ಹೇಳ್ರಿ, ಮತ್ತೆ ಇಂಥ ಕಾರ್ಯಕರ್ತರಿಗೆ ನಮ್ಮಿಂದ ಅನುಕೂಲ ಆಗ್ಯದ ಅತನು ಮತ್ತೆ ಹೇಳ್ರಿ. ಅಮಾಯಕರದ ದುರ್ಬಳಕೆ ಮಾಡ್ಕೊಳ್ಳೋದು, ಇಲ್ಲಿ ಹಿಂದೂ ಮುಸ್ಲಿಮ್ ಅಂತ ಸರಿ ಇಲೆಕ್ಷನ್ ತನಿ ಬರೋಣ ಎಬ್ಬಿಸ್ಬಿಡುದು, ಎಬ್ಬಿಸ್ಬಿಟ್ಟು ಇಲೆಕ್ಷನ್ ಗೆದ್ದು ಬಂದ್ರೆ ಆಯ್ತಾನ. ಅದಕ್ಕೆ ಇವೆಲ್ಲ ನೋಡಿ ಕಿಶಿಂದೆ ಪಾರ್ಟಿದವ್ರು ಹೊರಗೆ ಓದೋ ತೆಗ್ದಾರ ಅವನಿಗೆ. ಏನ್ರಿ, ಅವು ಎಲ್ಲ ನೋಡ್ಕೊಂಡು ಕಿಶಿಂದ ತೆಗ್ದಾರ ಅವ್ರು. ಇವ ಎಲ್ಲೆಲ್ಲಿ ಮಾಡ್ತಾನೆ, ಇವ ಕಾಂಗ್ರೆಸ್ ಏಜೆಂಟ್ ಅದಾನ ಅನ್ನೋದು ಗೊತ್ತದ. ಹಿಂದಕ್ಕೆ ಹಲವು ಬಾರಿ ಹೇಳಿನಿ, ಇವ 40% ಕಮಿಷನ್ ತೋತಾನ ಕಾಂಟ್ರಾಕ್ಟರ್ಗಳ ಬಲಕ್ಕೆ. ಈಗಾದ್ರೂ ಒಬ್ಬ ಕಾರ್ಯಕರ್ತಗೆ ಕೆಲಸ ಕೊಟ್ಟ ಕಿಶಿಂದ ₹1 ಕಮಿಷನ್ ತೊಗೊಳಾರ್ದ ಕಾರ್ಯಕರ್ತ ಕೆಲಸ ಕೊಟ್ಟು ತೋರಿಸಿದ್ರೆ ನಾನು ನಿಮ್ಗೆ ಸಿದ್ದೇಶ್ವರ ಗುಡಿ ಹೋಗ್ತೀನಿ, ತೋರಿಸ್ರಿ. ಇವ್ಲಿಂತ್ರ ನಾವು ಇಟ್ಟು ಗಳಿಸಿವಪ್ಪ ಅತ್ ಯಾವರೇ ಒಬ್ಬ ಕಾರ್ಯಕರ್ತ ಬಂದು ಹೇಳ್ದ ಎದಿ ತಡ್ಕೊಂಡು ಕಿಶಿಂದ ಗೌಡ್ರು MLA ಆಗೋಣ, ನಮ್ಗೆ ಅನುಕೂಲ ಆಯ್ತಪ್ಪ ಅಂತ ಒಬ್ಬ ಕಾರ್ಯಕರ್ತ ಹೇಳಿದ್ರು ನಾ ಗುಡಿ ಮುಟ್ತೀನಿ. ಇವತ್ತು ಅವ ಏನಾರೇ ಮೋಸ ಮಾಡಿದ್ದ, ಇವ್ರ ಪಾಪ ಪ್ರಾಮಾಣಿಕ ಒಬ್ಬ ಗರೀಬ್ ಮನುಷ್ಯ, ಅವ್ರು ಕ್ಯಾನ್ಸರ್ ಪೀಡಿತ ಮಹಿಳೆ ಆಸ್ತಿ ಹೊಡಿಬೇಕಂತ ಏನ್ ಮಾಡ್ಯಾನಲ್ಲ, ಆ ದೇವ್ರು ನೋಡ್ಕೊತಾನ. ಇವತ್ತು ಏನ ಲಿಂಗ ಇಟ್ಟಾರಲ್ಲ, ಆ ಲಿಂಗಪ್ಪಗೆ ಇವತ್ತು ಶಿವರಾತ್ರಿ ಐತಿ, ಆ ಶಿವನ ಮ್ಯಾಗ ಪ್ರಮಾಣ ಮಾಡ್ತೀನಿ. ಇವ್ರ ಮ್ಯಾಗ 3ನೇ ಕಡೆ ತಗೊಂಡು ಆ ಹೆಣ್ಮಗಳ ಸರಾಪ ಅವ್ರಿಗೆ ತಟ್ಟಲಿಲ್ಲ ಅಂದ್ರೆ ನಾನು ನಿಮಗೆ ಹೇಳಿದ್ ಕೇಳ್ತೀನಿ. ಆ ರಾಜೇಶ್ ದೇವ್ಗಿರಿಗೂ ಹೇಳ್ತೀನಿ, ಗೌಡಗೂ ಹೇಳ್ತೀನಿ. ಇವತ್ತೇನು ಇವ್ರು ಏನು ಆ ಬಡವ್ರ ಮನೆಗೆ ಬೆಂಕಿ ಹಚ್ಚಿಕೆಸಿಂದ ಶ್ರೀಮಂತರ ಮನೆ ಬೆಳಗಲಾಕ ಏನು ಹೊಂಟಾರಲ್ಲ, ಅವ್ರ ಒಟ್ಟರಿಗೆ ಎಚ್ಚರಿಕೆ ಕೊಡ್ತೀನಿ. ಅವ್ರು ಏನಾರ ತಿಳಿದಿರ್ಬೇಕು, ಏನಾರ ನಾ ಇಟ್ಟು ಮಾತಾಡಿದ್ರೆ ಇನ್ನು ಏನು ಮಾತಾಡ್ತಾರತ್ತಂದು. ಇವಿತ್ತು ದಾಖಲಾ ಅದಾವ ನಮ್ಮ ಕಡೆ. ಇವಿತ್ತು ಎಲ್ಲದ ಕುಲಂಕುಷ ಪರಿಶೀಲನೆ ಮಾಡಲಿ. ಜಿಲ್ಲಾಧಿಕಾರಿ ಬರಲಿ, ಯಾರು ಬರ್ತಾರೆ, CM ಬರ್ಲಿಕ್ಕೆ ಇದಕ್ಕೆ ಬಂದ ಕಿಶಿಂದ ಅದನ್ನು ತನಿಖೆ ಮಾಡಿ. ಪಾಪ ಅಮಾಯಕ ಜನರಿಗೆ ಅನ್ಯಾಯ ಆಗಬಾರ್ದು. ಯಾವತ್ತೂ ಅಮಾಯಕ ಒಂದು ಕ್ಯಾನ್ಸರ್ ಪೀಡಿತ ಮಹಿಳೆಗೆ ಈ ತರ ತೊಂದರೆ ಕೊಡೋದಂದ್ರೆ ಅದು ನಾ ಸಹಿಸೋದಿಲ್ಲ. ಅದು ಎಲ್ಲಿ ತನ ಹೋಗ್ತದ ಹೋಗ್ಯಾಕ ನಾ ಆಕೆನ ಪರವಾಗಿ ನಿಂತ ಕಿಶಿಂದ ಅದಕ್ಕೆ ಫೈಟ್ ಮಾಡೇ ಮಾಡ್ತೀನಿ. ಬರುವಂತ ದಿವ್ಸೊಳಗೆ ಅವ್ರೆಲ್ಲರೇ ನಾ ಹೋಗಿ ಜಿಲ್ಲಾಧಿಕಾರಿ ಅವ್ರಿಗೆ ಮನವಿ ಕೊಟ್ಟಿನಿ, ನಾ ಗೌಡಗ್ ಹೇಳಿನಿ, ಯಾರಿಗೆ ಹೇಳಿದ್ರು ನಾ
ಹೆಸರು ಕೆಡಿಸ್ತೀನಿ. ಎಲ್ಲರೇ ಒಬ್ಬ ಹಿಂದೂ ಲೀಡರ್ ಬೆಳ್ಯಾಕತ್ತಾನಂದ್ರೆ ಹೆಸರು ಕೆಡಿಸೋದು ಭಾರಿ ಕಾಲ ಇದೇ ಮಾಡ್ಕೊತ ಬಂದಾರ. ಯಾವ್ರೆ ಒಬ್ಬ ಹಿಂದೂ ಲೀಡರ್ ಯಾವ್ರೆ ಬೆಳ್ಯಾಕತ್ತಪ್ಪ ಅಂದ್ರೆ ಪಟ್ಟನೆ ಅವ್ನಿಗೆ ಹೆಸರು ಕೆಡಿಸೋದು, ಅವ್ನಿಗೆ ಚೂಟೋದು, ಅವ್ನಿಗೆ ಕತ್ರಿ ಹಾಕೋದು, ಅವ್ರ ಡಿಪಾರ್ಟ್ಮೆಂಟ್ದವ್ರ ಕಡೆ ಹಚ್ಚಿ ಹ್ಯಾರಾಸ್ಮೆಂಟ್ ಮಾಡಿಸೋದು, ಇವೆಲ್ಲ ನಾ ಅದಕ್ಕೂ ಬಗ್ಗುದಿಲ್ಲ. ಇದಕ್ಕೇನು ಉತ್ತರ ಕೊಡ್ಬೇಕು ನಾ ಕೊಟ್ಟೆ ಕೊಡ್ತೀನಿ. ಮತ್ತು ಇವತ್ತು ಏನದಲ್ಲ, ಇವತ್ತು ಅವ ಏನು ಮಾಡಾಕತ್ತಾನಲ್ಲ ಅದ್ರದ್ದು ಒಟ್ಟರದು ಉಣ್ತಾನವ. ಶನಿವಾರ ಏನು ಉಣ್ತಾನ. ಭಾಳ ಮಂದಿ ಶ್ರಾಪದ, ಎಷ್ಟು ಮಂದಿ ಇವ ದೇವಗಿರಿನು ಎಷ್ಟೋ ಮಂದಿಗೆ ಮೋಸ ಮಾಡ್ಯಾನ, ಏನ್ ಮಾಡ್ಯಾನ, ಯಾರ್ದು ಅನ್ಯಾಯದಿಂದ ತೊಗೊಂಡಾನ, ಅವೆಲ್ಲ ತುಂಬೇಬೇಕವ. ಇವ ಎಲ್ಲರೇ ಒಬ್ಬ ಹೆಣ್ಮಗಳಿಗೆ ಅನ್ಯಾಯ ಮಾಡ್ತೀನಿ, ಆ ದೇವ್ರ ಅಕ್ಕಿನೂ ಹೇಳ ವಾಗುಬಾಯಿಗೆ ಮುಟ್ತೀನಿ ಅಂತ ಹೇಳಕ್ಕೆ ಹೆಣ್ಮಗಳು, ಆ ವಾಗುಬಾಯಿಗೆ ಮುಟ್ಟಿ ಹೇಳ್ತೀನಿ. ಬೆಕ್ಕದ ಯಾವ ಬೆಕ್ಕದ ದೇವಸ್ಥಾನ ಕರ್ಕೊಂಡೋಗಿ ರೆಡಿ. ನಮ್ಮ ಮನೆ ಬಂದಾರೆ ರಾತ್ರಿ 1 ಗಂಟೆಗೆ ಏನ್ರಿ ಜಿಲ್ಲಾಧಿಕಾರಿಗೆ ಮೊನ್ನೆ ಇಲ್ಲಿ ಶಾಸಕ ಯತ್ನಾಳ್ ಹೆಸರು ಬರ್ತಾ ಇಲ್ಲ ಅಥವಾ ಅವ್ರ ಹೆಸರಿಂದ ಹೇಳ್ತಾ ಇದ್ರಿ. ಇವತ್ತು ಪತ್ರಿಕಾ ಒಳಗ ಸ್ಟೇಟ್ಮೆಂಟ್ ಕೊಟ್ಟಾರ. ಇವತ್ತು ನೋಡಿಲ್ಲ ನೀವು ಪತ್ರಿಕಾ ಸ್ಟೇಟ್ಮೆಂಟ್ ನೋಡಿಲ್ಲ? ಪ್ರೆಸ್ ನೋಟ್ ಕೊಟ್ಟಾರ ಇವತ್ತು ಪೇಪರ್ ಒಳಗ. ನಾವು ಭೂ ಮಾಫಿಯಾ ಜೋಡಿ ಕೂಡಿವತ್ತ ನಾವು ಇದು ಭೂ ಹಗರಣ ಮಾಡಾಕತ್ತಿವತ್ತ. ಏನ್ ಹಗರಣ ಮಾಡ್ಯಾನ ಇವತ್ತಿಗಾದ್ರು ಆಟೋ ಬೊಂಗಾಚ್ ಒದರ್ಸ್ಲೆಕ್ಕ ಅವ ಯಾರ್ದಾರ ಒಂದು ಗುಂಟ ನಾವು ಯಾರ್ದಾರ ಜಮೀನ್ ತುಂದಿರ್ಲಿ, ಯಾರ್ದಾರ ಅನ್ಯಾಯದ ದುಡ್ಡು ನಾವು ಏನಾರ ತಿಂದಿದ್ದೀವಿ, ಅನ್ಯಾಯದ ಜಾಗ ನಾವು ಏನಾರ ಹೊಡ್ಕೊಂಡಿದ್ದೀವಿ ಅಂದ್ರೆ ಆ ದೇವ್ರ ನೋಡ್ಕೊಳಕ ಅವ್ರು ಏನ ಮಾಡ್ಯಾರ ಅವ್ರಿಗೆ ಅದು ಉತ್ತರ ಕೊಡ್ಬೇಕು. ಈಗ ಗೌಡಗೂ ಆಯ್ತು, ಆ ದೇವ್ಗಿರಿಗೂ ಆಯ್ತು. ಇವ 8 ಮಂದಿ ಅಮಾಯಕರ ಕೆಲವೊಂದು ಜನ ಅದಾರ ಇಲ್ಲಿ ನೋಡ್ತೀನಿ, ಅವ್ರೆಲ್ಲ ಫೇಸ್ಬುಕ್ನಾಗ ಹಾಕದೆ ಮಾಡ್ಕೊತ ಹೊಂಟಾರ. ಏನ ಯಾರ್ದಾರೆ ಮೆಂಬರ್ತಿ ಗಂಡಗೆ ಸಹಾಯ ಹೊಡೋದು, ಆ ಮೆಂಬರ್ತಿಗೆ ಮನಿ ಮಾಡಿ ಕೇಸಿಂದ ಲಗ್ನ ಮಾಡ್ಕೊಂಡಿಟ್ರ ಅವೆಲ್ಲ ಏನು ಗೊತ್ತಾಗೋದಿಲ್ಲೇನ್ರಿ? ನಮ್ಗೆಲ್ಲರದು ಗೊತ್ತದ. ಯಾವಾಗ ಏನೇನು ತೆಗಿಬೇಕು ಅವೆಲ್ಲ ತೆಗಿತೀವಿ. ಈ ಬರುವಂತ ಸಂದರ್ಭದಲ್ಲಿ ಅವು ಏನ್ ಮಾಡ್ಬೇಕು ಎಲ್ಲರದು ಬಿಚ್ಚಿಡ್ತೀನ. ಇವ್ರು ಏನು ಬೆಕ್ಕ ಹಾಲು ಕಣ್ಣು ಮುಚ್ಚಿ ಹಾಲು ಕುಡಿದ್ರೆ ಯಾರಿಗೆ ಜಗತ್ತಿಗೆ ಗೊತ್ತಾಗೋದು ಅವ್ರು ತಿಳ್ಕೊಂಡಾರ. ಅವ್ರು ಏನೇನು ಮಾಡ್ತಾರ ಅವ್ರು ತೊಟ್ಟರು ಎಳಿಯಾಗಿ ಬಿಚ್ಚಿಡ್ತೀನಿ. ಇನ್ನ ಮ್ಯಾಗ ಅವರು ತಟಬಾರ್ದಾಗಿತ್ತ ಪಾಪ ಬಡವ ಹೆಣ್ಮಗಳಿಗೆ. ಈಗ ಅಕ್ಕಿಗೆ ತಡವ್ಯಾರಪ್ಪ ಅಂತಂದ್ರೆ ಅದನ್ನ ಅಕ್ಕಿಗೆ ದಂಡಿಗೆ ಹಚ್ಚಲಾರ್ದ ಅಕ್ಕಿಗೆ ಹಿಡ್ಕೊಂಡು ಕಿಶನ್ ಅವ್ರ ಒಟ್ಟರಿಗೆ ದಂಡಿಗೆ ಹಚ್ಚೇ ಬಿಡ್ತೀನಿ. ಅಟ್ರ ಸರಳ ಬಿಡುದಿಲ್ಲ. ಸರ್ ಇನ್ನೊಂದು ಮಾತು, ಅವರು ಮುನ್ಸಿಪಾಲಿಟಿದಲ್ಲಿ ಬರ್ತೋ ಜಾಗ ಅದು ಹತ್ರ ರಾಜು ದೇವರಿ ಅವರು ಹೇಳಿದ್ದಾರೆ ಮೊನ್ನೆ. ಆಯ್ತ್ರಿ, ಮುನ್ಸಿಪಾಲ್ಟಿ ಒಳಗೆ ಬರ್ತಿತ್ತು 1 ಮಿನಿಟ್. ಮುನ್ಸಿಪಾಲ್ಟಿ 1 ಮಿನಿಟ್ ನೋಡಿರಿ, 1 ಮಿನಿಟ್ ಮುನ್ಸಿಪಾಲ್ಟಿ ಒಳಗೆ ಬರ್ತಿತ್ತಂದ್ರ ನೀನ್ ಮೆಂಬರ್ ಇದ್ದಿಲ್ಲಪ್ಪ. ಅವಾಗ 30 ವರ್ಷ ಗಟ್ಲೆ ದನ ಏನ ಕಾಯಕತ್ತಿದ್ದೇನೆ. 40 ವರ್ಷ ಗಟ್ಲೆ ಮುನ್ಸಿಪಾಲ್ಟಿ ಜಾಗ ಬರ್ತಿತ್ತಂದ್ರ ಬಡ ಒಂದು ಅದು ಫಿನಿಶಿಂಗ್ ಹಾಕಬೇಕಾಗಿತ್ತು. ಮುನ್ಸಿಪಾಲ್ಟಿ ಬರ್ತದ, ಇದು ಬಿಡಿಯೋದಿಂದ ಒಂದ್ ತಂತಿ ಬೇಲಿ ಹಾಕಿ ಗಾರ್ಡನ್ ಮಾಡ್ರಿ, ಗುಡಿ ಮಾಡ್ಕೊರಿ. ನೀವೇನ್ ಮಾಡ್ಕೋತೀರಿ ಮಾಡ್ಕೋರಿ. ಏನು ಇಷ್ಟೆಲ್ಲ ಮಾಡ್ಕೋಬೇಕಾಗಿತ್ತಿಲ್ಲ. ಅಮಾಯಕ ಒಬ್ಬ ಹೆಣ್ಮಗಳ ಆಸ್ತಿ ಲಪ್ಟಾಯಿಸ್ಬೇಕಂತಂದು ಹಿಡಿದು ಕಾಯ್ದಾನ. ಇನ್ನು ಮುಂದೆ ನಂದು ಆಟ ನಡೀದಿಲ್ಲ ತಂದ ಕಿಶನ್ ಈಗ DC ಅವ್ರ ಮುಂದೆ ಹೋದೆ, ಅಲ್ಲಿ ಹೋದೆ, ಸಾರ್ವಜನಿಕರಿಗೆ ಎಬ್ಸಿದೆ ಮಾಡಕತ್ರ ಹೆಂಗ ಅಜ್ಜಿದೊಂದು ಸ್ಟೇಟ್ಮೆಂಟ್ ತೋರಿ. ಆಕಿ ಅಜ್ಜಿ ಏನ್ ಹೇಳ್ತಾಳ ಆಕಿಂದು ಕೇಳ್ರಿ. ಇಲ್ಲ ದಯವಿಟ್ಟು ಆಕಿ ಅಜ್ಜಿದೊಂದು ತೋರಿ. ಕೆಡುವುದು ಹಾಕ್ಬಿಟ್ರಿ ಸರ್ ಗಾರ್ಡನ್ ಇತ್ತಂದ್ರೆ ಹಾಕ್ಬಿಟ್ಟಾಗಿತ್ತು ಸರ್. ಅವಾಗ ಅವರು 50% ಜಾಗ ಐತಿ, ನಮ್ಮ ಅಜ್ಜಂಗ ಐತಿ, ನಮ್ಮ ಅಪ್ಪ ಮನೆ ತಿಂದಾರ ಅಚ್ಚಿನ ಅವರು. ಮತ್ತೊಂದು ಇದೆ, ರಾಮ್ಲಿಂಗ್ ತಲಾವ್ದ ನಗರ ಶಾಸಕ ಅವರ ಬೆಂಬಲಿಗರಿಂದ ತಾವೇನು ಪ್ಲಾಟ್ ಮಾಡಿ ಮಾರಿದ್ರಿ ಅಂತ ಹೇಳಿ ಅದು ಖರೇನಾ? ತಗಸ್ ಡಾಕ್ಯುಮೆಂಟ್ಸ್ ಇತ್ತು ಮಾಡ್ರಿ. ಅದಕ್ಕೆ ಏನ ನಾವು ಲೇಖಿ ಒಳಗೆ ಏನ್ರ ಡಾಕ್ಯುಮೆಂಟ್ಸ್ ಸಿಕ್ಕಪ್ಪ ಅಂತಂದ್ರೆ ತೆಗೆದ್ಬಿಟ್ರೆ ಇವ್ರು ಹಂಗೆ ಮಾಡ್ಕೊತಾರ. CS ಕೊಡ್ರಿ. ಇವ್ರು ಅವ್ರ ಮನ್ಯಾಗ ಬಾಡಿಗೆ ಇದ್ದವ್ರ ಮನುಷ್ಯ ಅವ್ರಿಗೆ ಸುತ್ತೆ ಕೊಡ್ರಿ ಹೇಳ್ರಿ ಏನಾಯ್ತು ಹೇಳ್ರಿ. ರಾತ್ರಿ ಇಲ್ಲ ರಾತ್ರಿ ಏನ್ ಮಾಡಿದ್ರು ಅವ್ರು ಹೇಳ್ರಿ ಅಂದ. ಅವ್ರು ಅಂದ್ರೆ ನೀವು ಬಾಡಿಗೆ ಎಷ್ಟೊತ್ತಿಗೆ ಬಂದಿದ್ರು ಅವ್ರು? ರಾತ್ರಿ ಬಂದಿದ್ರು. ರಾತ್ರಿ 11 ಆಗೈತ್ರಿ. ಏನ್ ಮಾಡಿ ಗಟ್ಟಿ ಕಟ್ಲತ್ತಿದ್ರ? ಕಟ್ಟಿ ಪರ್ಸಿ ಹಾಕ್ಲತ್ತೀರಿ ಅವ್ರು. ಬಟ್ಟಿ ಕಟ್ಟಿ ಪರ್ಸಿ ಹಾಕ್ಲತ್ತೀರಿ. ಅದ್ರ ನೀವು ನೋಡ್ಕೋಬೇಕಾಗ್ತದ ಬೇರೆ ಕಡೆ ಮನೆ ಅಂತ ನಾವು ನೋಡ್ಕೊಲ್ರಿ. ಯಾಕಂದ್ರೆ ನಾವು ಬಾಡಿಗೆ ಕೊಟ್ಟಿದ್ದೀವಿ. ಓನರ್ ಬರ್ಬೇಕು, ಓನರ್ ನಮ್ಗೆ ಹೇಳ್ಬೇಕು, ಡಿ ಒಳಗೆ ನಾವು ಕೇಳಲ್ಲ. ನಾವು ರೊಕ್ಕ ಕೊಟ್ಟು ಸುಮ್ಮ ಇದ್ದೇವೆ ಅಂದ್ರೆ ರಾತ್ರಿ 1 ಗಂಟೆಗೆ ಕಟ್ಟಿ ಕಟ್ಕೊಳತ್ತಾರೆ. ಹಗಲತ್ ಕಟ್ಕೋಬೇಕಿಲ್ಲ. ಮತ್ತೆ ಮುನ್ಸಿಪಾಲ್ಟಿ ಜಾಗ ಇತ್ತು ರಾತ್ರಿನ ಮಾಡ್ಯಾರ ಅವ್ರು.
ಹಾ ನಿಮ್ಗೆ ಬಂದ ಮನಿ ಬೆಳೆಸನತ್ ಯಾರು ಬಂದಂದ್ರು? ಅವರು ಮತ್ತವ್ರು ಯಾವ ಕಮಿಷನರ್ ಹತ್ರ ಅವರು ಇಲ್ಲ ಕಮಿಷನರ್ ಅಲ್ರಿ, ರಾತ್ರಿ 11ಕ್ಕೆ ಯಾರು ಕಮಿಷನರ್ ಬಂದಿದ್ರ? ಇಲ್ರಿ ಅವ್ ಇವ್ರು ಒಣನವ್ರು ಯಾರು ಒಣನವ್ರು ಯಾರು? ಒಬ್ರು ಅಣ್ಣತಮ್ಮರದಾರ ಅಲ್ಲಿ ಬಾಜದವ್ರು ಅದಾರಿ ಅವ್ರು ಬಂದಿರೋ ನೋಡ್ರಿ ನೀವು ಬೇರೆ ಕಡೆ ಹೋಗ್ಬೇಕಾಗ್ತದ ಅದನ್ನ ನೋಡ್ಕೋಬೇಕಾಗ್ತದ ಅಂದ ಬಳಿಕ ನಾವು ನೋಡ್ಕೋದಲ್ರಿ. ನಮ್ಮ ಓನರ್ ಹೇಳೋತಕ್ಕ ನಾವು ಬಿಡಲ್ಲ, ಯಾಕಂದ್ರೆ ಸಿಟಿ ಇದ್ರು ನಾವು ಊಟದವ್ರು ಬಂದವ್ರು ನಾವು ಬರ್ಗತ್ತ ನಮಗೆ 2-3 ತಿಂಗಳು ಟೈಮ್ ಕೊಡ್ಬೇಕು. ಅವ್ರು ನಮಗೆ ಹೇಳ್ಬೇಕು. ರಾತ್ರಿ 11ಕ್ಕೆ ಏನ್ ಮಾಡತ್ತಿದ್ರ ಜಾಗದಾಗ? ನೋಡ್ಕೊತಿರ್ತೀರ ಅವ್ರು ಲೈಟ್ ಕಟ್ಟಿ ಕಟ್ಲತ್ತೀರಿ? ಕಟ್ಟಿಲ್ರಿ, ಮಾಳ ಹಾಕ್ಲತ್ತೀರಿ ಅವ್ರು. ಮಾಳ ಹಾಕೋದು ವಯರ್ ಇದು ಮಾಡೋದು ಮಾಡ್ಲತ್ತೀರು. ಅದು ಸಮ ನಮ್ಗೆ ಅವ್ರಿಗೆ ಹೇಳಿದ್ರು. ನಿಮ್ಮ ಹೆಸರೇನ್ರಿ? ಪೂಜಾರಿ ಪೂರ್ತಿ ಹೆಸರು ಹೇಳಿ. ತುಕಾರಾಮ್ ಪೂಜಾರಿ. ಸ್ಪಷ್ಟ ಮಾಡ್ರಿ. ಯಾವುದು? ಇಲ್ಲ ಅದು ಡಾಕ್ಯುಮೆಂಟ್ಸ್ ತೊಗೊಂಬರ್ಲಿಲ್ಲ ಅವ್ರು ಯಾರೇ ಹಂಗೆ ಹಾಕಲಾತಿದ್ರೆ ಡಾಕ್ಯುಮೆಂಟ್ ದಾಖಲೆ ತೊಗೊಂಬರ್ಲಿಕ್ಕ. ಥ್ಯಾಂಕ್ ಯು.